ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಅಧ್ಯಾಯ 2ರಲ್ಲಿ ಟೋಟಲ್ ಆಗಿ ನಿಮಗೆ ಇನ್ನೇನು 2024ರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಬರ್ತಾ ಇದೆ. ಸೊ ಈ ಎಕ್ಸಾಮಿಗೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 14 ಅಂಕಗಳು ಕವರ್ ಆಗುತ್ತೆ. ಯಾವುದರಲ್ಲಿ? ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಏನಿದೆ, ಈ ಅಧ್ಯಾಯದಲ್ಲಿ 14 ಅಂಕಗಳ ಪ್ರಶ್ನೆಗಳು ಬರುತ್ತೆ. ಅಂದರೆ 10 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ 2 ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದೀನಿ. ಅದು ಬ್ಲೂ ಪ್ರಿಂಟಲ್ಲೂ ಕೂಡ ಮೆನ್ಷನ್ ಆಗಿದೆ. ಸೊ ಅದ್ರ ಬೇಸ್ ಮೇಲೆ ನಿಮಗೆ ಪಾರ್ಟ್ 1 ವಿಡಿಯೋದಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೇಳಿದ್ದೀನಿ. ಅದ್ರ ಜೊತೆಗೆ ಈ ಅಧ್ಯಾಯದಲ್ಲಿ ಬರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಉತ್ತರ ಸಹಿತ ಹೇಳಿದ್ದೀನಿ. ಅದ್ರ ಜೊತೆಗೆ 2 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನ ಕೂಡ ಹೇಳಿದ್ದೆ. ನೆಕ್ಸ್ಟ್ ಆ ವಿಡಿಯೋದಲ್ಲಿ ಹೇಳಿದ್ದೆ 10 ಅಂಕದ ಪ್ರಶ್ನೆ ನಿಮಗೆ ಈ ಅಧ್ಯಾಯದಲ್ಲಿ ಬರೋದ್ರಿಂದ 10 ಅಂಕದ ಪ್ರಶ್ನೆ ಯಾವುದು ನಾವು ಓದ್ಕೊಳ್ಬೇಕು ಅನ್ನೋದು ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅಥವಾ ಈ ಹಿಂದೆ ನಿಮ್ಮ ಸೀನಿಯರ್ಸಿಗೆ ಮಾಡಿರುವಂಥದ್ದು 2023ರಲ್ಲೂ ಕೂಡ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಈ ಅಧ್ಯಾಯದ ಮೇಲೆ 5 ಅಂಕ ಮತ್ತು 10 ಅಂಕ ಎರಡನ್ನೂ ಕೂಡ ಹೇಳಿದ್ದೆ. ಆದರೆ ಈ ಸಲ ಎಕ್ಸಾಮಿಗೆ ಅಧ್ಯಾಯ 2ರಲ್ಲಿ 5 ಅಂಕದ ಪ್ರಶ್ನೆ ಇಲ್ಲ. ಹಾಗಾಗಿ 10 ಅಂಕದ ಪ್ರಶ್ನೆ ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ 10 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆನಾ ಮಕ್ಕಳೇ? ಫಸ್ಟ್ ಕ್ವಶನು ಇಂಪಾರ್ಟೆಂಟ್ ಅಂತ ಹೇಳಬಹುದು. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿಯಲ್ಲಿ 10 ಅಂಕದ ಮೊದಲನೇ ಬಹುಮುಖ್ಯ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಕೇಳ್ತಾರೆ. 10 ಪಾಯಿಂಟ್ ಇದೆ. ನೀವು 10 ಪಾಯಿಂಟಲ್ಲಿ ಕರೆಕ್ಟಾಗಿ ಅದಕ್ಕೆ ಚಿಕ್ಕದಾಗಿ ವಿವರಣೆಯನ್ನು ಬರೆದು 10 ಪಾಯಿಂಟನ್ನು ಕವರ್ ಮಾಡಬೇಕು. ಕಾರಣ ಇದು 10 ಅಂಕದ ಪ್ರಶ್ನೆ ಆಗಿರೋದ್ರಿಂದ. ಯಾವ್ದು ಪಾಯಿಂಟ್ ಅಂತ ಹೇಳಿದ್ರೆ, ಅಂದರೆ ನಮ್ಮ ಭಾರತದಲ್ಲಿ ಪಕ್ಷ ಪದ್ಧತಿ ಹೇಗಿದೆ ಅನ್ನೋದನ್ನ, ಅದರ ಸ್ವರೂಪವನ್ನು ಬರೀಬೇಕು. ಮೊದಲನೇ ಪಾಯಿಂಟು, ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕೆ. ನೋಡಿ ಮಕ್ಕಳೇ, ಈ 10 ಪಾಯಿಂಟನ್ನು ವಿವರಣೆ ಸಹಿತ ಬರೀಬೇಕು. ನಿಮಗೆ ವಿವರಣೆ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ. ಕಾರಣ ಇಂಪಾರ್ಟೆಂಟ್ ಕ್ವಶನ್ನ ಹೇಳಲಿಕ್ಕೆ ಟೈಮ್ ಸಾಕಾಗತ್ತೆ. ಯಾಕಂದರೆ ಈ ಒಂದು ಅಧ್ಯಾಯ 10 ಅಂಕದ ಗ್ಯಾರಂಟಿ ಪ್ರಶ್ನೆ ಬರುವಂಥದ್ದು. ಈ ಅಧ್ಯಾಯದಲ್ಲಿ ನಾನು ನಿಮಗೆ 4 ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. 4ರಲ್ಲಿ 1 ಕ್ವಶನ್ನು ಗ್ಯಾರಂಟಿ. ನೀವು ಓದ್ಕೊಳ್ಳುವಾಗಲೇ ಎಲ್ಲ ಅಧ್ಯಾಯಗಳನ್ನು ಓದ್ಕೊಳ್ಳಲ್ಲ, ಅದರಲ್ಲೂ ಕೂಡ ಚಾಯ್ಸ್ ಇಟ್ಕೊಂಡಿರ್ತೀರಿ. ಬಟ್ 2ನೇ ಅಧ್ಯಾಯದಲ್ಲಿ 10 ಅಂಕದ ಯಾವ ಪ್ರಶ್ನೆಗಳನ್ನು ಬಿಡಬೇಡಿ. 4 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಗ್ಯಾರಂಟಿ. ಹಾಗಾಗಿ ನೆಕ್ಸ್ಟು 2ನೇ ಬಹುಮುಖ್ಯ ಪ್ರಶ್ನೆ. ಇದಕ್ಕೆ ಫುಲ್ ಡೀಟೇಲ್ ಆನ್ಸರ್ನ ಕೊಟ್ಟಿದ್ದೀನಿ ನಾನು. ಆದರೆ ಮೊದಲ ಪ್ರಶ್ನೆಗೆ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದೀನಿ. ವಿವರಣೆಯನ್ನು ನೀವೇ ಬರ್ಕೊಳ್ಬೇಕು. ಗೊತ್ತಾಗಿಲ್ಲ ಅಂದರೆ ಎಗೈನ್ ಕಮೆಂಟ್ ಮಾಡಿ, ವಿವರಣೆ ಸಹಿತ ಹೇಳ್ತೀನಿ ಮಕ್ಕಳೇ. ಓಕೆ? ಸೆಕೆಂಡ್ ಕ್ವಶನ್ನು, ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಫಸ್ಟು ರಚನೆ. ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ: ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಧಿಕಾರ ಅವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಅಧಿಕಾರ ಹಾಗೂ ಕಾರ್ಯಗಳು. ಮೊದಲನೇ ಪಾಯಿಂಟು, ಮತದಾರ ಪಟ್ಟಿ ಸಿದ್ಧಪಡಿಸುವುದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ಮಾಡುವುದು. 2ನೇ ಪಾಯಿಂಟು, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತದ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಅಧಿಸೂಚನೆಯನ್ನು ಹೊರಡಿಸುವಂಥದ್ದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿ ನೇಮಕ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಚಿಹ್ನೆ ನೀಡುವುದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. ಮರು ಚುನಾವಣೆಗೆ ಆದೇಶಿಸುವುದು. ಚುನಾವಣಾ ಪ್ರಚಾರದ ಸಮಯ ನಿಗದಿಪಡಿಸುವುದು. ಮತ ಎಣಿಕೆ ಫಲಿತಾಂಶ ಪ್ರಕಟಣೆ. ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು.
ಮುಂದಿನ ಬಹುಮುಖ್ಯ ಪ್ರಶ್ನೆ, ಇಲ್ಲಿ ನಾನು 5 ಅಂಕಕ್ಕೆ ಅಂತ ನಿಮಗೆ ಕೊಟ್ಟಿದ್ದೆ, ಆದರೆ ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಗಳ ನಡುವಿನ ಲಕ್ಷಣಗಳನ್ನು ಬರೆಯಿರಿ ಅಂತ ಕೂಡ 10 ಅಂಕಕ್ಕೆ ಕೇಳಬಹುದು. ಸೊ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಪ್ರತ್ಯಕ್ಷ ಚುನಾವಣೆ, ಪರೋಕ್ಷ ಚುನಾವಣೆ. ಹಾಗಾಗಿ ನಾನಿವಾಗ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, ಅದರ ಲಕ್ಷಣಗಳೇನು, ಪರೋಕ್ಷ ಚುನಾವಣೆ ಅಂದರೆ ಏನು, ಅದರ ಲಕ್ಷಣಗಳೇನು ಅನ್ನೋದನ್ನು ಹೇಳಿರ್ತೀನಿ. 10 ಅಂಕಕ್ಕೆ ಕೇಳಿದಾಗ ಎರಡನ್ನೂ ಕೂಡ ಕವರ್ ಮಾಡಿ ಬರಿಬೇಕು. ಇನ್ನೊಂದು 2 ಅಂಕದ ಪ್ರಶ್ನೆಯನ್ನು ಹೇಳುವಾಗ ಪ್ರತ್ಯಕ್ಷ ಚುನಾವಣೆಗೆ ಅರ್ಥ, ಪರೋಕ್ಷ ಚುನಾವಣೆಗೆ ಅರ್ಥವನ್ನು ಹೇಳಿದ್ದೀನಿ. ನೀವು ಅಲ್ಲಿ ಓದ್ಕೊಂಡಿರೋ ಅರ್ಥನೇ ಇಲ್ಲೂ ಬರೆದ್ರೆ ಸಾಕಾಗತ್ತೆ. ಪ್ರತ್ಯಕ್ಷ ಚುನಾವಣೆ ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆಗೆ ಲೋಕಸಭೆ, ರಾಜ್ಯದ ವಿಧಾನಸಭಾ ಚುನಾವಣೆ ಅಂತ ಬರೀಬಹುದು. ಲಕ್ಷಣಗಳು ಏನು, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಏನು? ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ, ಹೆಚ್ಚು ಪ್ರಜಾಸತ್ತಾತ್ಮಕವಾದುದು, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ, ಸಾರ್ವಜನಿಕರೊಂದಿಗೆ ಸಂಪರ್ಕ. ನೆಕ್ಸ್ಟು ಪರೋಕ್ಷ ಚುನಾವಣೆ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಅಥವಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಚುನಾವಣಾ ವಿಧಾನವನ್ನು ಪರೋಕ್ಷ ಚುನಾವಣೆ ಎನ್ನುತ್ತೇವೆ. ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆ. ಲಕ್ಷಣಗಳು: ಸಮರ್ಥ ಅಭ್ಯರ್ಥಿಗಳ ಆಯ್ಕೆ, ಪ್ರಚಾರದ ಆರ್ಭಟವಿಲ್ಲ, ಶಾಂತಿಯುತ ಮತದಾನ, ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ, ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಬಹುದು. ಚುನಾವಣೆ ಎಂದರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಮತದಾರರ ಗುರುತಿನ ಚೀಟಿಯಾಗಿರಬಹುದು ಸುಧಾರಣೆಗಳು. ಇದು ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ, ಅಭ್ಯರ್ಥಿಯ ಹಿನ್ನೆಲೆಯ ಕಡ್ಡಾಯ ಘೋಷಣೆ, ಅಪರಾಧಗಳ ವಿವರ ಕಡ್ಡಾಯ ಘೋಷಣೆ, ಶೈಕ್ಷಣಿಕ ವಿವರಗಳ ಹಿನ್ನೆಲೆ, ಆಸ್ತಿ ವಿವರಗಳ ಹಿನ್ನೆಲೆ, ರಾಜ್ಯದ ಚುನಾವಣಾ ವೆಚ್ಚವನ್ನು ಭರಿಸುವುದು. ಇಲ್ಲಿ ಭಾರತದಲ್ಲಿ ಚುನಾವಣಾ ಸುಧಾರಣೆಗಳು ಏನೇನಾಗಿದೆ? ಮತದಾರರ ಗುರುತಿನ ಚೀಟಿ ಇರೋದ್ರಿಂದ ಮತದಾರರು ನಿಜವಾಗ್ಲೂ ಭಾರತದವರು ಹೌದು, ಅವರಿಗೆ ಮತ ಹಾಕಲಿಕ್ಕೆ ಅವಕಾಶ ಇದೆಯೋ ಇಲ್ಲೋ ಅನ್ನೋದನ್ನ ಕಂಡುಹಿಡಿಯೋದಾಗಿರಬಹುದು, ಅಥವಾ ನಕಲಿ ವೋಟುಗಳು ಬೀಳದಂತೆ, ನಕಲಿ ಮತಗಳು ಬೀಳದಂತೆ ತಡೆಗಟ್ಟೋದಕ್ಕೆ ವಿದ್ಯುನ್ಮಾನ ಮತಯಂತ್ರ ಆಗಿರಬಹುದು. ಅಭ್ಯರ್ಥಿ ಅಂದರೆ ಮತದಾನದಲ್ಲಿ ಪಾಲ್ಗೊಳ್ಳುವಂತಹ ಅಭ್ಯರ್ಥಿಯ ಹಿನ್ನೆಲೆಯನ್ನ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಅಪರಾಧಗಳ ವಿವರ ಏನಾದರೂ ಇದ್ರೆ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಅವರು ಯಾವ ರೀತಿಯಾಗಿ ಶಿಕ್ಷಣವನ್ನ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಶೈಕ್ಷಣಿಕ ವಿವರಗಳ ಹಿನ್ನೆಲೆ ಇರಬೇಕು. ಅವರ ಆಸ್ತಿಗಳ ವಿವರ ಏನಿದೆ, ಅವರಿಗೆ ಎಷ್ಟು ಆಸ್ತಿ ಇದೆ, ಎಲ್ಲೆಲ್ಲಿ ಆಸ್ತಿ ಇದೆ, ಏನು ಅನ್ನೋದನ್ನ ಅದರ ವಿವರವನ್ನ ಕೊಡಬೇಕು. ಇದನ್ನ ನಾವು ಭಾರತದಲ್ಲಿ ಚುನಾವಣಾ ಸುಧಾರಣೆಗಳು ತಂದಿರೋದಕ್ಕೆ ಪಾಯಿಂಟ್ ಅನ್ನ ಬರಿಬೇಕು. ಮುಂದಿನ ಪ್ರಶ್ನೆ, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಕಾರ್ಯಗಳು: ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಸೊ ಇದಿಷ್ಟು ಕೂಡ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಸೊ ಈ ಹಿಂದೆ ಕೊಟ್ಟಿರುವಂತಹ 5 ಅಂಕದ ಪ್ರಶ್ನೆಗಳಲ್ಲಿ ಚುನಾವಣೆಗಳ ಮಹತ್ವವನ್ನು ಬರೆಯಿರಿ ಅಂತ ಹೇಳಿಕೊಂಡು 5 ಅಂಕಕ್ಕೆ ನೀವು ಎಷ್ಟು ಆನ್ಸರ್ನ ಬರಿಬೇಕು ಅನ್ನೋದನ್ನು ಕೊಟ್ಟಿದ್ದೆ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು.
ಬಟ್ 10 ಅಂಕಕ್ಕೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲ. ಯಾಕಂದರೆ 10 ಅಂಕಕ್ಕೆ ಈಗ ಕೊಟ್ಟಿರುವಂತಹ ಕ್ವಶನ್ಸೇ ತುಂಬ ರಿಪೀಟೆಡ್ ಇದೆ. ನಿಮ್ಮ ಹತ್ರ ಇರುವಂತಹ ಕ್ವಶನ್ ಪೇಪರ್ ಕಲೆಕ್ಷನ್ಸಲ್ಲಿ ಈ ಕ್ವಶನ್ ಏನಾದರೂ ನಿಮಗೆ 10 ಅಂಕದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ನೋಡ್ಕೊಳ್ಳೋದಕ್ಕೆ ಈಸಿ ಆಗಿರಬಹುದು ಅಂತ ನಾನು ಇಲ್ಲಿ ಪಾಯಿಂಟ್ಸನ್ನು ಕೊಡ್ತಾ ಇದ್ದೀನಿ. ಇದಿಷ್ಟು ಪಾಯಿಂಟ್ಸ್ ಆಗಿರುತ್ತೆ. ಬಟ್ ಇದೆಲ್ಲ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳೆಲ್ಲ ಅಷ್ಟು ಉತ್ತರವನ್ನು ಕೂಡ ಬರೀಲಿಕ್ಕೆ ಆಗಲ್ಲ. ಬಟ್ ಇದು 5 ಅಂಕದ ಪ್ರಶ್ನೆಗಳು. ನಿಮಗೆ ಎಕ್ಸಾಕ್ಟಾಗಿ 10 ಅಂಕದ ಪ್ರಶ್ನೆಗೆ ಕರೆಕ್ಟಾಗಿ ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇ ಪ್ರಶ್ನೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಎರಡನೇ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಮೂರನೇ ಪ್ರಶ್ನೆ ಪರೋಕ್ಷ ಚುನಾವಣೆ ಮತ್ತು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಏನು ಹೇಳಿದೆ ಅದನ್ನು ಬರಿಬೇಕು. ಅದ್ರ ಮುಂದಿನ ಪ್ರಶ್ನೆ ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಏನಿದೆ ಅದನ್ನು ಕೇಳಬಹುದು, ಅದನ್ನು ಓದ್ಕೊಳ್ಬೇಕು. ನೆಕ್ಸ್ಟು ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಏನಿದೆ ಇದನ್ನು ಓದ್ಕೊಳ್ಬೇಕು. ಸೊ ಇಲ್ಲಿಗೆ 5 ಕ್ವಶನ್ ಆಗುತ್ತೆ. 5 ಕ್ವಶನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳ ಜೊತೆಗೆ ಸಿಗ್ತೀನಿ. ಈ ಅಧ್ಯಾಯ ನಿಮಗೆ 2024ರಲ್ಲಿ 10 ಅಂಕಕ್ಕೆ ಕವರ್ ಆಗಿರುತ್ತೆ. 5 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 1 ಅಂಕದ 3 ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂಥದ್ದು ಯಾವುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.